ಕರ್ನಾಟಕ ರಾಜ್ಯ ಇವತ್ತೊಂದು ಅಮೂಲ್ಯವಾದಂಥ ಅನುಭವಿ ಮಾಣಿಕ್ಯವನ್ನು ಕಳೆದುಕೊಂಡಿದೆ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಗಿದ್ದರೆ ರೈತ ಕುಟುಂಬದಲ್ಲಿ ಜನಿಸಿದಂಥ ಎಸ್.ಎಂ. ಕೃಷ್ಣರವರು ಸಿಲಿಕಾನ್ ವ್ಯಾಲಿಯ ಒಂದು ಅಸ್ಥಿಭಾರವನ್ನಿಟ್ಟರು. ಇವತ್ತು ಬೆಂಗಳೂರು ನಗರ ಇಡೀ ಜಗತ್ತಿನಲ್ಲೇ ಅತ್ಯಂತ ಪ್ರಮುಖವಾದಂಥ ನಗರವಾಗಿ ಹೊರಹೊಮ್ಮಬೇಕಾದ್ರೆ ಎಸ್.ಎಂ. ಕೃಷ್ಣರವರ ಕೊಡುಗೆ ಅಪಾರವಾದಂಥದ್ದು. ಅವರಲ್ಲಿ ಒಂದು ದಿಕ್ಕಿತ್ತು, ದಶೆ ಇತ್ತು. ಒಂದು ದಿಕ್ಕನ್ನು ನಿರ್ಧಾರ ಮಾಡಿ ಆ ದಶೆಯಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ತನ್ನ ಆಡಳಿತ ಅವಧಿಯಲ್ಲಿ ಅವರು ಸಮಗ್ರವಾಗಿ ನಿರ್ವಹಿಸ್ಕೊಂಡು ಬಂದರು. ಮುಖ್ಯಮಂತ್ರಿಯಾಗಿ, ರಾಜಕಾರಣಿಯಾಗಿ, ಕಳಂಕರಹಿತ ರಾಜಕಾರಣಿ, ಅಜಾತ ಶತ್ರುಗಳಲ್ಲದೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ, ಹಸನ್ಮುಖಿ, ಒಳ್ಳೆಯ ಅತ್ಯಂತ ಹಿರಿಯರು. ದೇವೇಗೌಡರಕ್ಕಿಂತಲೂ ವಯಸ್ಸಿನಲ್ಲಿ ಇವರು ದೊಡ್ಡವರು. ನನಗೆ ಒಂದು ಸಂತೋಷ ಅಂದರೆ 95ರಲ್ಲಿ ನಾನು ಇವರು ಒಟ್ಟಿಗೆ ರಾಜ್ಯಸಭೆಗೆ ಹೋದ್ವಿ. ನಾನು ಆವತ್ತು ಜನತಾದಳದ ಅಧ್ಯಕ್ಷ, ದೇವೇಗೌಡರು ಮುಖ್ಯಮಂತ್ರಿ. ಒಂದು ಸೀಟನ್ನು ಆವಾಗ ಎಸ್.ಎಂ. ಕೃಷ್ಣರವರಿಗೆ ಕಾಂಗ್ರೆಸ್ ಕೋಟಾದಲ್ಲಿ ಕೊಟ್ಟಾಗ ನಂದು ಒಂದು ಎಕ್ಸ್ಟ್ರಾ ಓಟು ಕೂಡ ಎಸ್.ಎಂ. ಕೃಷ್ಣ ಅವ್ರಿಗೆ ಕೊಟ್ವಿ. ಅವತ್ತು ನಾವು ಅವ್ರು ಹೋದಾಗ ದಿಲ್ಲಿಯಲ್ಲಿ ಕರ್ನಾಟಕದ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಅಂತ ಹೇಳಿದ್ರೆ, ಸೀತಾರಾಮ್ ಕೇಸರಿ ಬೆಂಬಲ ವಾಪಸ್ ತಕ್ಕೊಂಡಾಗ ನನಗೆ ದೇವೇಗೌಡರ ಜೊತೆಯಲ್ಲಿ ಕರ್ಕೊಂಡೋಗಿ, ಇಲ್ಲ ನಾನು ಕೇಸರಿಯವ್ರ ಜೊತೆಗೆ ಮಾತಾಡ್ತೀನಿ, ನೀವು ಕೇಸರಿಯವ್ರ ಮನೆಗೆ ಬನ್ನಿ ಮಾತಾಡೋಣ, ಈ ಪ್ರಯತ್ನವನ್ನು ಕೂಡ ಶ್ರೀಮಾನ್ ಎಸ್.ಎಂ. ಕೃಷ್ಣರವರು ಪಟ್ಟರು. ಆದರೆ ಅವತ್ತಿನ ರಾಜಕೀಯ ಸನ್ನಿವೇಶ ದೇಶದಲ್ಲಿ ಬದಲಾಗಬೇಕಾಗಿತ್ತು. ಇವತ್ತಿನ ಪರಿಸ್ಥಿತಿ ಈ ರಾಜ್ಯದಲ್ಲಿ ಏನಾದರೂ ಇದ್ದರೆ ಅವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಹೋಲಿಸಿ ನೋಡಿದಾಗ ವಿಷಾದನೆ ಅನಿಸುತ್ತೆ. ಏನೇ ಆದರೂ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ನಾವು ಪ್ರತಿಯೊಬ್ಬರೂ ಕೂಡ ಪಂಚ ಲೋಕಗಳು ಹೋಗಲೇಬೇಕಾಗತ್ತೆ. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು ಹೋಗ್ತೀವಿ. ನಾವು ರಾಜಕಾರಣಿಗಳು ಇಷ್ಟೇ ಕಲಿಬೇಕಾದಂಥದ್ದು. ಎಸ್.ಎಂ. ಕೃಷ್ಣರವರು ಯಾವ ರೀತಿ ಕೂಡಿ ಬಾಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು, ಅದೇ ರೀತಿ ನಾವು ರಾಜಕಾರಣಿಗಳು ಒಡೆದು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡಲಾರ್ದೆ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು. ಮಾನವ ಸಮಾಜ, ರಾಷ್ಟ್ರಕವಿ ಪುಟ್ಟಪ್ಪನವ್ರು ಹೇಳ್ತಿದ್ರು, ನೀನೇನಾದರೂ ಆಗು, ಇಂಜಿನಿಯರ್ ಆಗು, ಡಾಕ್ಟ್ರ್ ಆಗು, ರಾಜಕಾರಣಿ ಆಗು, ಏನಾದರೂ ಆಗು, ನೀವು ಮೊದಲು ಮಾನವನಾಗಿಯು. ಆ ನಾಣ್ಣುಡಿ ಪುಟ್ಟಪ್ಪನವರ, ರಾಷ್ಟ್ರಕವಿ ಪುಟ್ಟಪ್ಪನವರ ನುಡಿಯನ್ನು ಸಮರ್ಥವಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದರು. ಅವ್ರು BJPಗೆ ಸೇರಿದ್ರು ಕೂಡ ಯಾವತ್ತೂ ಕೂಡ ರಾಷ್ಟ್ರದ ಒಂದು ಚಿಂತನೆ, ಸಮಗ್ರ ಸಮಾಜದ ಸರ್ವರಿಗೂ ಸಮಪಾಲು ಎಂಬುವಂಥ ಹಿತನುಡಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥವ್ರು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಶ್ರೀಮತಿ ಎಸ್.ಎಂ. ಕೃಷ್ಣರವರಿಗೂ ಕಂಡು ನಮಸ್ಕಾರ ಮಾಡಿದ್ದೇನೆ. ಧರ್ಮಪತ್ನಿಯಾಗಿ ತನ್ನ ಪತಿಯ ಜೊತೆಯಲ್ಲಿ ಎಲ್ಲ ಕಾಲದಲ್ಲೂ ಪೂರ್ಣವಾಗಿ ಅವರಿಗೆ ಸಹಕಾರ ಶಕ್ತಿಯನ್ನು ಕೊಟ್ಟು ನೀಡಿದಂಥ ಮಹಾತಾಯಿಯವರು, ಅವ್ರ ಹೆಣ್ಣುಮಕ್ಕಳು, ಅಳಿಯಂದರು, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೈ ಹಿಂದ್, ಜೈ ಕರ್ನಾಟಕ.